ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮಗೆ ಗೊತ್ತಿರಬಹುದು ಸಮ್ಮರ್ ಸ್ಲಾಮ್ ನ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ. ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಮೋಸ್ಟ್ ಅವೈಟೆಡ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಬಂದ್ ಕೂಡಲೇ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಇನ್ನ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಜಾನ್ ಸಿನಾ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಗುರು, ಆ ಕೋಪ ಏನಿತ್ತು ಅಂತ. ಗೈಸ್, ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಆಂಗಲ್ ನ ತಗೊಂಡು ಬಂದಿದ್ದಾರೆ. ನಾನು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಪ್ರಾರಂಭ ಆದಾಗಲೇ ತಿಳಿಸಿದ್ದೆ, ಜಾನ್ ಸಿನಾ ಅವರ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಅವರ ಜೊತೆ ಅವರ ಒಂದು ಮ್ಯಾಚ್ ಆಗ್ಬಹುದು, ಸಿಎಂ ಪಂಕ್ ಅವರ ಜೊತೆ ಆಗುತ್ತೆ, ರ್ಯಾಂಡಿ ಆರ್ಟನ್ ಅವರ ಜೊತೆ ಆಗುತ್ತೆ ಅಂತ. ಅಫ್ಕೋರ್ಸ್ ಬ್ರಾಕ್ ಲೆಸ್ನರ್ ಅವರ ಜೊತೆ ಒಂದು ಮ್ಯಾಚ್ ಆಗಬೇಕಾಗಿತ್ತು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಆಂಗಲ್ ನ ತಗೊಂಡು ಬಂದಿದ್ದಾರೆ. ಅಂಡ್ ಹಿಂದೆನೂ ಕೂಡ ಸಮ್ಮರ್ ಸ್ಲಾಮ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿದ್ರಲ್ಲ ರೋಮನ್ ರೈನ್ಸ್ ಅವರ ಮೇಲೆ, ಆಗ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಅದೇ ರೀತಿ ಆಂಗಲ್ ನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬಂದಿದ್ದಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ರಿಂಗ್ ನ ಲೀವ್ ಕೂಡ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಜಾನ್ ಸಿನಾ ಅವರು ಇರ್ತಾರೆ. ಅಂಡ್ ಅವರು ಕೂಡ ರಿಂಗ್ ನ ಲೀವ್ ಮಾಡಿದಾಗ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಡಬ್ಲ್ಯೂ ಅವರು ಪ್ಲೇ ಮಾಡಿರುತ್ತೆ. ಅಂಡ್ ಅದನ್ನ ನಮ್ಮ ಜಾನ್ ಸಿನಾ ಅವರು ನಿಲ್ಲಿಸ್ತಾರೆ, ನನ್ನ ಥೀಮ್ ಸಾಂಗ್ ನ ಹಾಕ್ಬೇಡಿ, ನಾನು ಕ್ರೌಡ್ ರಿಯಾಕ್ಷನ್ ನ ಕೇಳಿಸ್ಕೋಬೇಕು ಅಂತ. ಅಂಡ್ ಇಡೀ ಕ್ರೌಡ್ ಥ್ಯಾಂಕ್ ಯು ಸೀನಾ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೂಡ ಕ್ರೌಡಿಗೆ ಸೆಲ್ಯೂಟ್ ನ ಮಾಡಿ ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಕಂಡ್ರಪ್ಪ ಅಂತ ಹೇಳಿ ಸಿಕ್ಕಾಪಟ್ಟೆ ಎಮೋಷನಲ್ ಇಂದ ಸಮ್ಮರ್ ಸ್ಲಾಮ್ ಇಂದ ನಮ್ಮ ಜಾನ್ ಸಿನಾ ಅವರು ಕೂಡ ಹೊರಟೋಗ್ತಾರೆ. ಸೊ ವಾಟ್ ನೆಕ್ಸ್ಟ್, ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಕತೆ ಏನು ಅಂತ ಕೇಳಿದ್ರೆ, ಆಫ್ ಕೋರ್ಸ್ ಗೈಸ್ ಏನಿಲ್ಲ, ಇವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ಈಗ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಫ್ಯೂಡ್ ನ ತೋರಿಸ್ತಾರೆ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ ಈ ಒಂದು ಫ್ಯೂಡ್ ನಮಗೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ನಾವು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಫ್ಯೂಡ್ ನ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನಿಜವಾಗ್ಲೂ ನನಗಂತೂ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ಇನ್ನ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಏನೋ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇನ್ನ ಎಷ್ಟು ದಿನ ಬ್ರಾಕ್ ಲೆಸ್ನರ್ ಅವರು ಇರ್ತಾರೆ? ಜಾನ್ ಸಿನಾ ಅವರ ಮೇಲೆ ಮ್ಯಾಚ್ ಆದ ಕೂಡಲೇ ಬ್ರಾಕ್ ಲೆಸ್ನರ್ ಅವರು ಹೊರಟೋಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಆ ರೀತಿ ಅನ್ನಿಸ್ತಾ ಇಲ್ಲ. ಇನ್ನು ಇದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಬಟ್ ನನಗೆ ಅನ್ನಿಸ್ತಿರೋ ಪ್ರಕಾರ ರಸಲ್ ಮೇನಿಯಾ ತನಕನಾದ್ರೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇರ್ತಾರೆ. ಅಫ್ಕೋರ್ಸ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಸೆಲ್ಯೂಟ್ ನ ಹೊಡಿಲೇಬೇಕು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ಮೇಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇದೆ, ಅಲಿಗೇಷನ್ಸ್ ಇದೆ. ಆದ್ರೂ ಕೂಡ ಯಾರು ಏನಾದ್ರೂ ಅನ್ಕೊಡ್ಲಿ, ನನಗೀಗ ಬ್ರಾಕ್ ಲೆಸ್ನರ್ ಅವರ ಅಗತ್ಯಕತೆ ಇದೆ ಅಂತ ಕರ್ಕೊಂಡು ಬಂದ್ರಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಸೊ ಬ್ರಾಕ್ ಲೆಸ್ನರ್ ಅವರು ಬಂದಾಗಿದೆ. ಅಂಡ್ ಇನ್ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ರಸಲ್ ಮೇನಿಯಾ ತನಕ ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಒನ್ ಟೈಮ್ ರಿಟರ್ನ್ ಆಗೋ ತನಕ ಮಾತ್ರ ಗುರು. ರಿಟರ್ನ್ ಆದ್ಮೇಲೆ ಅಫ್ಕೋರ್ಸ್ ಅವರು ಲಾಂಗ್ ಪೀರಿಯಡ್ ತನಕ ಇದ್ದೇ ಇರ್ತಾರೆ. ಇದೇ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಡೆಯ ದಿನಗಳೇನಲ್ಲ ಜಾನ್ ಸಿನಾ ಅವರ ರೀತಿ. ಸೊ ಇನ್ನೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಐ ಥಿಂಕ್ 2-3 ಇಯರ್ಸ್ ಇರ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಭಯ ಪಡಬೇಡಿ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ಗಳು. ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಜಾನ್ ಸಿನಾ ಅವರ ಮೇಲೆ ಮ್ಯಾಚ್ ಆದ ಕೂಡಲೇ ಬ್ರಾಕ್ ಲೆಸ್ನರ್ ಅವರು ಹೊರಟೋಗ್ತಾರೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಆ ರೀತಿ ಆಗೋದಿಲ್ಲ ಗೈಸ್. ಆಸ್ ಎ ಫುಲ್ ಟೈಮ್ ಅಲ್ಲ ಅಂದ್ರೂ ಕೂಡ ಪಾರ್ಟ್ ಟೈಮ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ ಮುಂದೆ ಆಗಾಗ ಬರ್ತಾನೆ ಇರ್ತಾರೆ. ಅದು ಅಲ್ಲದೆ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರ ಡ್ರೀಮ್ ಮ್ಯಾಚ್ ಕೂಡ ನಮ್ಮ ಕಣ್ಮುಂದೆ ಇದೆ. ಬ್ರಾಕ್ ಲೆಸ್ನರ್ ವರ್ಸಸ್ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಆಗಬೇಕು, ಬ್ರಾಕ್ ಲೆಸ್ನರ್ ವರ್ಸಸ್ ಗಂತರ್ ಅವರ ಮ್ಯಾಚ್ ಆಗಬೇಕು. ಗಂತರ್ ಅಂತೂ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ, ನನಗೆ ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ಮ್ಯಾಚ್ ಬೇಕು ಅಂತ. ಅಂಡ್ ಯಾರಿಗ ಗೊತ್ತು, ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಯಾವ್ದಾದ್ರು ಒಂದು ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೂ ಕೂಡ ಇನ್ವಾಲ್ವ್ ಮಾಡಬಹುದು. ಸೆತ್ ರೋಲೆನ್ಸ್ ಅವರ ಮೇಲೆ ಅವರು ಹೋಗಬಹುದು. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರು ಕಳೆದ ಬಾರಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದಾಗ ಬ್ರಾಕ್ ಲೆಸ್ನರ್ ಅವರ ಜೊತೆ ಅವರ ಫ್ಯೂಡ್ ಕಂಟಿನ್ಯೂ ಆಗಿತ್ತು. ಅಂಡ್ ಈ ಬಾರಿನೂ ಕೂಡ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗಿದೆ. ಯಾರಿಗ ಗೊತ್ತು, ಸೆತ್ ರೋಲೆನ್ಸ್ ಅವರ ಮೇಲೆ ಕೂಡ ಹೋಗಬಹುದು, ಅಥವಾ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಹೋಗಬಹುದು. ಸೊ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಇಟ್ಕೊಂಡು ಎಷ್ಟು ಅಮೌಂಟ್ ನ ವಿತ್ಡ್ರಾ ಮಾಡೋದಕ್ಕೆ ಸಾಧ್ಯನೋ ಅಷ್ಟನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ ಗಳ ತುಂಬಾನೇ ಗುಡ್ ನ್ಯೂಸ್, ಡಬ್ಲ್ಯೂ ಫ್ಯಾನ್ಸ್ ಗಳ ತುಂಬಾನೇ ಗುಡ್ ನ್ಯೂಸ್. ಇನ್ ಮುಂದೆ ಡಬ್ಲ್ಯೂ ಮಾರ್ಕೆಟ್ ನಿಜವಾಗ್ಲೂ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ತುಂಬಾ ಮಾತಾಡೋದಿದೆ. ಸೊ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಟೈಮ್ ಬೇರೆ ಆಯ್ತು. ಸಂಜೆ ಆದ್ರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ.